ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಇರತಕ್ಕಂಥದ್ದು ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲ. ನಿಮ್ಮ ಒಳಗಿರ್ತಕ್ಕಂತಹ ಒಳಮನಸ್ಸಿನ ಮಾತೇ ಇನ್ನೂ ಹೊರಬಂದಿಲ್ಲ. ಅಂದರೆ ಭಾಳಷ್ಟು ಕನ್ಫ್ಯೂಷನ್ನಲ್ಲಿ ಇರ್ತೀರಿ, ಯಾವಾಗೂ ಕನ್ಫ್ಯೂಷನ್ ನಿಮ್ಮ ಮನೆಯಲ್ಲಿ. ಮತ್ತು ಇತ್ತೀಚಿನ ದಿನಗಳಲ್ಲಂತೂ ಸಮಸ್ಯೆ ಎಂಬತಕ್ಕಂಥದ್ದು ಕಾಲಕ್ಕೂ ಹೆಜ್ಜೆಜ್ಜೆಗೂ ಸಮಸ್ಯೆಗಳೇ ಇದೆ. ಸಾಧ್ಯವಾದರೆ ನಿಮ್ಮ ಮನೆ ದೇವರಿಗೇನೆ ಒಂದು 4 ಮಂಗಳವಾರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, 5ನೇ ಮಂಗಳವಾರ ಯಾರಾದರೂ ಒಂದು 9 ಜನ ಸಣ್ಣ ಮಕ್ಕಳನ್ನು ಮನೆಗೆ ಕರೆದು ಒಂದಿಷ್ಟು ಸಿಹಿ ತಿಂಡಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಸಿಗುತ್ತೆ, ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ಬೆಟ್ಟದ ನೆಲ್ಲಿ ಗಿಡ ಇದ್ದರೆ, ಬೆಟ್ಟದ ನೆಲ್ಲಿ ಗೊತ್ತಲ್ವ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿ ಗಿಡದ ಹತ್ರ ಹೋಗಿ ಆ ಗಿಡದ ಹತ್ರ ಎಲ್ಲ ಶುದ್ಧಿ ಮಾಡಿ ಅಲ್ಲಿ ಒಂದು ರಂಗೋವಲ್ಲಿ ಹಾಕಿ ಅಲ್ಲಿ ಒಂದು ಗಣಪತಿನ ಪ್ರಾರ್ಥನೆ ಮಾಡಿ ಆ ಗಿಡಕ್ಕೆ ಒಂದು 11 ನಮಸ್ಕಾರ ಮಾಡಿ ಬನ್ನಿ. ಆಗ ನಿಮ್ಮ ಸಮಸ್ಯೆಗಳು ಸೂಕ್ತವಾಗಿ ಶೀಘ್ರವಾಗಿ ದೂರ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಜಾನಕಿ ಅವರು ಕರೆ ಮಾಡಿದ್ರು, ಕೊಡಗಿನಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧಾರವಾಡ ಡಿಸ್ಟ್ರಿಕ್ಟ್ ಧಾರವಾಡ ತಾಲೂಕ್ ಮಾದನಬಾವಿಯಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು ಮೇಡಮ್? ನಮ್ಮ ಮನೆತನದ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ ಮಾ, ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ತಾಯಿ, ಬಹಳ ಸ್ಪೀಡ್ ಇದ್ದೀರಿ. ಅಯ್ಯೋ ಗುರುಜಿ, ನಾವ್ ಚೆನ್ನಾಗಿದೀವಿ ಗುರುಜಿ. ನಿಮ್ ಕರೆ ಸಿಕ್ಕಿದಾಗ ಬಹಳ ಖುಷಿ ಆಗ್ತದೆ ಗುರುಜಿ. ಒಳ್ಳೇದಾಗ್ಲಿಮ್ಮ, ಹೇಳಿ ತಾಯಿ. ಗುರುಜಿ, ನಮ್ ಮನೆ ಆಜು ಬಾಜು ತುಂಬಾ ಕಷ್ಟ ಇದೆ ಗುರುಜಿ. ನಮ್ ಕೆಲ್ಸ ನಾವ್ ಮಾಡ್ಕೋಬೇಕಂದ್ರೆ ಏನು ನಮ್ಮನ್ ಮಾಡಿ ಕೊಡ್ತಿಲ್ಲ ಗುರುಜಿ. ನಿಮ್ಮನೆ ಕೆಲಸ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿಕ್ಕೆ ನಿಮ್ಮ ಆಜು ಬಾಜು ಇರೋರು ಬಿಡ್ತಿಲ್ಲ. ಹಾ ಗುರುಜಿ, ನಮ್ ಜಾಗನೇ ಅವ್ರು ತಗೊಂಡು ಸರಿಯಾಗಿ ನಮ್ಮನ್ ಮೊನ್ನೆ ಬಡದು ಹೊಡೆದು ಮಾಡಿದಾರ ಗುರುಜಿ. ನಾವ್ ಮಾಡಿದ್ರು ನಮ್ ಕೆಲಸ ನಾವ್ ಮಾಡಿದ್ರು ನಮ್ಗೆ ಮಾಡಿ ಕೊಡ್ತಿಲ್ಲ ಗುರುಜಿ. ಒಂದು ಕೆಲಸ ಮಾಡಿ, ಇಂತಹ ಪರಿಸ್ಥಿತಿ ಇದ್ದಾಗ ನಿಮ್ಮಂತೆ ಸಮಸ್ಯೆ ಯಾರಿಗೇ ಇದ್ರು ಗುರುಜಿ, ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ, ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ತುಂಬ ತೊಂದರೆ ಕೊಡುವಂಥದ್ದು ಇಂತಹ ಪರಿಸ್ಥಿತಿಗಳಿದ್ದಾಗ ಗುರುಜಿ ಈ ಅಂಕೋಲ ಅಂತ ಇದೆ ಗೊತ್ತಮ್ಮ? ಗುರುಜಿ ಹೇಳಿ. ಅಂಕೋಲ ಗಿಡದಲ್ಲಿ ಬಿಳಿ ಅಂಕೋಲ, ಗುರುಜಿ ಆ ಬಿಳಿ ಅಂಕೋಲದ 6 ಇಂಚು ಕಡ್ಡಿ, ಗುರುಜಿ 6 ಇಂಚು ಕಡ್ಡಿನ ನಾಳೆ ಬರ್ತಕ್ಕಂತಹ ಭಾನುವಾರ ದಿವಸ, ಹುಣ್ಣಿಮೆ ಇದೆ, ಭಾನುವಾರ ದಿವಸ ಅಂಕೋಲ ಗಿಡದ ಕಡ್ಡಿನ ಕಟ್ ಮಾಡಿ ಅದಕ್ಕೆ ಮರ್ಲ ಮಾತಂಗಿ ಮತ್ತು ಬಿಳಿ ಸಾಸಿವೆನ, ಮರ್ಲ ಮಾತಂಗಿ ಬಿಳಿ ಸಾಸಿವೆ ಎರಡನ್ನೂ ಸಹಿತ ಭುಜಪತ್ರೆಯನ್ನೆಲ್ಲ ಹಾಕಿ ಗಂಟು ಹಾಕಿ ಅದನ್ನ ಒಂದು ಮೂಲೆಯಲ್ಲಿ ಕಟ್ಟಿಬಿಡಿ. ಆ ಮರಕ್ಕೆ ನೀವು ಕಟ್ ಮಾಡಿರ್ತಕ್ಕಂಥ ಕಡ್ಡಿಗೆ ಕಟ್ಟಬೇಕು. ಕಟ್ಟಿ ಮನೆಯಲ್ಲಿ ಒಂದು ಅರಿಶಿನ ಬಟ್ಟೆ ಹಾಕಿ ಅರಿಶಿನ ಬಟ್ಟೆ ಮೇಲೆ ಆ ಒಂದು ಕಡ್ಡಿನ ಇಟ್ಟು, ಅಂಕೋಲ ಕಡ್ಡಿನ, ಅದಕ್ಕೆ ಪೂಜೆ ಮಾಡಿ ಮನೆಯ ವಾಸ್ಕಲ್ ಮೇಲೆ ಕಟ್ಟಿ. ಆಗ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತ್ಯದವ್ರು ಯಾರೂ ನಿಮ್ಮ ತಂಟೆಗೆ ಬರೋದಿಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಸಿಗುತ್ತೆ. ಗುರುಜಿ, ಇನ್ನೊಂದು ಮನೆತನ ಪ್ರಾಬ್ಲಮ್ ಗುರುಜಿ. ಮನೆಯಲ್ಲಿ ತುಂಬಾ ಜಗಳ ಆಗತ್ತೆ, ಮಾತಿಗೆ. ಆ ಸಮಸ್ಯೆಗೆ ಈ ಪರಿಹಾರ ತಾಯಿ. ಇದನ್ನ ಮಾಡಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.